1 ಸಮುವೇಲನು ಅಧ್ಯಾಯ 4. ಇಸ್ರಾಯೇಲ್ಯರು ಫಿಲಿಷ್ಟಿಯರಿಗೆ ವಿರೋಧವಾಗಿ ಯುದ್ಧಕ್ಕೆ ಹೊರಟು ಎಬೆನೆಜರ್ನ ಸಮೀಪದಲ್ಲಿ ಪಾಳೆ ಮಾಡಿಕೊಂಡರು. ಫಿಲಿಷ್ಟಿಯರು ಬಂದು ಆಫೇಕಿನಲ್ಲಿ ಇಳುಕೊಂಡರು. ಇವರು ಇಸ್ರಾಯೇಲ್ಯರಿಗೆ ಎದುರಾಗಿ ವ್ಯೂಹ ಕಟ್ಟಿ ಯುದ್ಧ ಮಾಡಲು ಇಸ್ರಾಯೇಲ್ಯರು ಸೋತರು. ಫಿಲಿಷ್ಟಿಯರು ರಣರಂಗದಲ್ಲಿ ಸುಮಾರು 4,000 ಮಂದಿ ಇಸ್ರಾಯೇಲ್ಯರನ್ನು ಸಂಹರಿಸಿದರು. ಇಸ್ರಾಯೇಲ್ಯರು ತಮ್ಮ ಪಾಳೆಯಕ್ಕೆ ಹಿಂದಿರುಗಿದ ಮೇಲೆ ಅವರ ಹಿರಿಯರು ಅವರಿಗೆ, ಯೆಹೋವನು ಈ ಹೊತ್ತು ನಮ್ಮನ್ನು ಫಿಲಿಷ್ಟಿಯರಿಂದ ಅಪಜಯಪಡಿಸಿದ್ದೇಕೆ? ಶಿಲೋವಿನಿಂದ ಯೆಹೋವನ ಒಡಂಬಡಿಕೆಯ ಮಂಜೂಷವನ್ನು ತರಿಸೋಣ. ಆತನು ನಮ್ಮ ಮಧ್ಯದಲ್ಲಿ ಬಂದು ಶತ್ರುಗಳ ಕೈಗೆ ನಮ್ಮನ್ನು ತಪ್ಪಿಸಲಿ ಎಂದು ಆಲೋಚನೆ ಹೇಳಿದ್ದರಿಂದ ಅವರು ಜನರನ್ನು ಕಳುಹಿಸಿ ಕೆರೂಬಿಗಳ ಮಧ್ಯದಲ್ಲಿ ಆಸೀನನಾಗಿರುವ ಸೈನ್ಯಾಧೀಶ್ವರ ಯೆಹೋವನ ಒಡಂಬಡಿಕೆಯ ಮಂಜೂಷವನ್ನು ತರಿಸಿದರು. ಏಲಿಯ 2 ಮಕ್ಕಳಾದ ಹೊಫ್ನಿ, ಫಿನೆಹಾಸ್ ಎಂಬವರು ದೇವರ ಒಡಂಬಡಿಕೆಯ ಮಂಜೂಷದ ಸಂಗಡ ಇದ್ದರು. ಯೆಹೋವನ ಒಡಂಬಡಿಕೆಯ ಮಂಜೂಷವು ಪಾಳೆಯಕ್ಕೆ ಬಂದಾಗ ಇಸ್ರಾಯೇಲ್ಯರೆಲ್ಲರೂ ಭೂಮಿಯು ಪ್ರತಿಧ್ವನಿ ಕೊಡುವಷ್ಟು ಆರ್ಭಟಿಸಿದರು. ಫಿಲಿಷ್ಟಿಯರು ಇದನ್ನು ಕೇಳಿ ಇಬ್ರಿಯರ ಪಾಳೆಯದಲ್ಲಿ ಇಂಥ ಆರ್ಭಟಕ್ಕೇನು ಕಾರಣವೆಂದು ವಿಚಾರಿಸುವಲ್ಲಿ ಯೆಹೋವನ ಮಂಜೂಷವು ಪಾಳೆಯದಲ್ಲಿ ಬಂದದ್ದೇ ಕಾರಣವೆಂದು ಗೊತ್ತಾಯಿತು. ದೇವರು ಇವರ ಪಾಳೆಯಕ್ಕೆ ಬಂದಿದ್ದಾನಲ್ಲ ಎಂದು ಫಿಲಿಷ್ಟಿಯರು ಬಹಳವಾಗಿ ಭಯಪಟ್ಟು, ಅಯ್ಯೋ, ಮುಂಚೆ ಹೀಗಿದ್ದಿಲ್ಲ. ಅಯ್ಯೋ, ಪ್ರತಾಪವುಳ್ಳ ಈ ದೇವರುಗಳ ಕೈಯಿಂದ ನಮ್ಮನ್ನು ಬಿಡಿಸುವವರಾರು? ಐಗುಪ್ತರನ್ನು ಅರಣ್ಯದಲ್ಲಿ ಸಂಪೂರ್ಣವಾಗಿ ನಾಶ ಮಾಡಿಬಿಟ್ಟ ದೇವರುಗಳು ಇವರೇ ಅಲ್ಲವೋ? ಫಿಲಿಷ್ಟಿಯರೇ, ಬಲಗೊಳ್ಳಿರಿ, ಶೂರರಾಗಿರ್ರಿ. ನಿಮಗೆ ದಾಸರಾಗಿದ್ದ ಇಬ್ರಿಯರಿಗೆ ನೀವೇ ದಾಸರಾದೀರಿ. ಆದ ಕಾರಣ ಶೌರ್ಯದಿಂದ ಯುದ್ಧ ಮಾಡಬೇಕು ಎಂದು ಹೇಳಿಕೊಂಡು ಯುದ್ಧ ಮಾಡಲು ಇಸ್ರಾಯೇಲ್ಯರು ಸೋತು ತಮ್ಮ ತಮ್ಮ ಮನೆಗಳಿಗೆ ಓಡಿ ಹೋದರು. ಮಹಾಸಂಹಾರವಾಯಿತು. ಇಸ್ರಾಯೇಲ್ಯರಲ್ಲಿ 30,000 ಕಾಲಾಳುಗಳು ಮಡಿದರು. ದೇವರ ಮಂಜೂಷವು ಶತ್ರುವಶವಾಯಿತು. ಏಲಿಯ ಮಕ್ಕಳಾದ ಹೊಫ್ನಿ, ಫಿನೆಹಾಸರು ಹತರಾದರು. ಅದೇ ದಿವಸ ಒಬ್ಬ ಬೆನ್ಯಾಮೀನ್ಯನು ರಣರಂಗದಿಂದ ತಪ್ಪಿಸಿಕೊಂಡು ತನ್ನ ಬಟ್ಟೆಗಳನ್ನು ಹರಿದುಕೊಂಡು ತಲೆಯ ಮೇಲೆ ಮಣ್ಣು ಹಾಕಿಕೊಂಡು ಶಿಲೋವಿಗೆ ಬಂದು ನಡೆದದನ್ನು ತಿಳಿಸಲಾಗಿ ಜನರೆಲ್ಲ ಗೋಳಾಡತೊಡಗಿದರು. ದೇವರ ಮಂಜೂಷವೇನಾಯಿತೋ ಎಂಬ ಚಿಂತೆಯಿಂದ ಮಂದಿರದ್ವಾರದ ಬಳಿಯಲ್ಲಿ ಆಸೀನನಾಗಿ ದಾರಿಯನ್ನು ನೋಡುತ್ತಿದ್ದ ಏಲಿಯು ಆ ದುಃಖಧ್ವನಿಯನ್ನು ಕೇಳಿ ಈ ಗದ್ದಲವೇನೆಂದು ವಿಚಾರಿಸಲು ಒಡನೆ ಆ ಮನುಷ್ಯನು ಏಲಿಯ ಬಳಿಗೆ ಬಂದು ಎಲ್ಲವನ್ನೂ ತಿಳಿಸಿದನು. ಏಲಿಯು 98 ವರ್ಷದವನು. ಕಣ್ಣುಗಳು ಇಂಗಿ ಹೋಗಿ ಕುರುಡನಾಗಿದ್ದನು. ಆ ಮನುಷ್ಯನು ಏಲಿಗೆ, ನಾನು ರಣರಂಗದಲ್ಲಿದ್ದವನು, ಈ ಹೊತ್ತೇ ಅಲ್ಲಿಂದ ಓಡಿ ಬಂದೆನು ಅನ್ನಲು ಏಲಿಯು ಅವನನ್ನು, ನನ್ನ ಮಗನೇ, ವರ್ತಮಾನವೇನು ಎಂದು ಕೇಳಿದನು. ಅವನು ಏಲಿಗೆ, ಇಸ್ರಾಯೇಲ್ಯರು ಫಿಲಿಷ್ಟಿಯರಿಗೆ ಬೆನ್ನು ತೋರಿಸಿದರು, ಮಹಾಸಂಹಾರವಾಯಿತು. ನಿನ್ನ 2 ಮಕ್ಕಳಾದ ಹೊಫ್ನಿ, ಫಿನೆಹಾಸರು ಸತ್ತರು. ದೇವರ ಮಂಜೂಷವು ಶತ್ರುವಶವಾಯಿತು ಎಂದು ತಿಳಿಸಿದನು. ಮುದುಕನೂ ಸ್ಥೂಲಕಾಯನೂ ಆದ ಏಲಿಯು ದೇವರ ಒಡಂಬಡಿಕೆಯ ಮಂಜೂಷದ ವರ್ತಮಾನವನ್ನು ಕೇಳಿದೊಡನೆ ಪೀಠದಿಂದ ಹಿಂದಕ್ಕೆ ಬಾಗಲಿನ ಕಡೆಗೆ ಬಿದ್ದು ಕುತ್ತಿಗೆ ಮುರಿದು ಸತ್ತನು. ಅವನು ಇಸ್ರಾಯೇಲ್ಯರನ್ನು 40 ವರ್ಷ ಪಾಲಿಸಿದನು. ಫೀನೆಹಾಸನ ಹೆಂಡತಿಯಾದ ಅವನ ಸೊಸೆಯು ದಿನ ತುಂಬಿದ ಗರ್ಭಿಣಿಯಾಗಿದ್ದು ದೇವರ ಮಂಜೂಷವು ಶತ್ರುವಶವಾದದ್ದನ್ನೂ ಮಾವನೂ ಗಂಡನೂ ಹತರಾದದ್ದನ್ನೂ ಕೇಳಿದೊಡನೆ ಪ್ರಸವ ವೇದನೆಯುಂಟಾಗಿ ಮಗುವನ್ನು ಹೆತ್ತಳು. ಆಕೆಯು ಸಾಯುವ ಸಮಯದಲ್ಲಿ ಬಳಿಯಲ್ಲಿ ನಿಂತಿದ್ದ ಸ್ತ್ರೀಯರು, ಭಯಪಡಬೇಡ, ಮಗನನ್ನು ಹೆತ್ತಿದ್ದೀ ಎಂದು ಹೇಳಿದರು. ಆಕೆಯು ಅವರ ಮಾತಿಗೆ ಲಕ್ಷ್ಯ ಕೊಡಲಿಲ್ಲ, ಪ್ರತ್ಯುತ್ತರ ಕೊಡಲಿಲ್ಲ. ದೇವರ ಮಂಜೂಷವು ಶತ್ರುವಶವಾದದರಿಂದಲೂ ಮಾವನೂ ಗಂಡನೂ ಮೃತಿ ಹೊಂದಿದರಿಂದಲೂ ಮಹಿಮೆಯು ಇಸ್ರಾಯೇಲ್ಯರನ್ನು ಬಿಟ್ಟು ಹೋಯಿತೆಂದು ಹೇಳಿ ಆ ಕೂಸಿಗೆ ಈಕಾಬೋದ್ ಎಂದು ಹೆಸರಿಟ್ಟಳು. ದೇವರ ಮಂಜೂಷವು ಶತ್ರುವಶವಾದದರಿಂದಲೇ ಇಸ್ರಾಯೇಲ್ಯರ ಮಹಿಮೆಯು ಹೋಯಿತೆಂದು ಹೇಳಿದಳು. ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತಿಸಿ ಆಹ್ವಾನಿಸುತ್ತಿದ್ದೇವೆ. ಬನ್ನಿರಿ, ಇಂದಿನ ನಮ್ಮ ಅಧ್ಯಯನ 1 ಸಮುವೇಲ
4ನೇ ಅಧ್ಯಾಯ. ದ ಬುಕ್ ಆಫ್ ಫಸ್ಟ್ ಸ್ಯಾಮ್ಯುಯಲ್ ಚಾಪ್ಟರ್ 4. 3ನೇ ಅಧ್ಯಾಯದಲ್ಲಿ ಬಹಳಷ್ಟು ಇಂಟ್ರೆಸ್ಟಿಂಗ್ ಆಗಿ ಇರುವಂಥ ಒಂದು ಘಟನೆ ಏನಂದರೆ, 3 ಬಾರಿ ದೇವರು ಸಮುವೇಲನನ್ನು, ಬಾಲಕನಾದ ಸಮುವೇಲನನ್ನು ಕರೀತಾನ್ರಿ. ಬಾಲಕನಾದ ಸಮುವೇಲನು ದೇವ್ರ ಸೇವೆ ಮಾಡ್ತಾ ಇದ್ದನು ಎಂಬುದಾಗಿ ಬರೆದಿದ್ದ. ಹಾಗಾದರೆ ಚಿಕ್ಕ ಮಕ್ಕಳು ಕೂಡ ದೇವ್ರ ಸೇವೆಯನ್ನು ಮಾಡ್ಬೋದು. ಇನ್ನೊಂದು ಸಾರಿ ಹೇಳ್ತೀನಿ, ಚಿಕ್ಕ ಮಕ್ಕಳು ಕೂಡ ದೇವರ ಸೇವೆಯನ್ನು ಮಾಡಲು ಸಾಧ್ಯ. ಬೆಸ್ಟ್ ಎಕ್ಸಾಂಪಲ್ ಅಂತ ಹೇಳಿದ್ರೆ ಸಮುವೇಲನು. ಅದು ಒಬ್ಬಂಟಿಗನಾಗಿ ಇದ್ದನು, ಒಬ್ಬನೇ ಆಗಿ ಗುರುವಿನ ಕೆಳಗೆ ಇದ್ದುಕೊಂಡು ಅಥವಾ ಏಲಿಯನ ಕೆಳಗೆ ಇದ್ದುಕೊಂಡು ದೇವ್ರ ಸೇವೆಯನ್ನು ಮಾಡ್ತಿದ್ದನು. ಆದರೆ ದೇವ್ರ ಸೇವೆ ಎಲ್ಲಿ ಮಾಡ್ತಾ ಇದ್ನು ಅಂತ ಹೇಳ್ಬಿಟ್ಟು ನೋಡುವಾಗ ಮನುಷ್ಯರಿಗೆ ಮಾಡಲಿಲ್ಲ, ದೇವ್ರ ಸೇವೆಯನ್ನು ದೇವರಿಗೆ ಮಾಡ್ತಾ ಇದ್ದನು. ದ ಬಾಯ್ ಸ್ಯಾಮ್ಯುಯಲ್ ಮಿನಿಸ್ಟರ್ಡ್ ಅನ್ ಟು ದ ಲಾರ್ಡ್. ದೇವರ ಸನ್ನಿಧಿ ಸೇವೆಯನ್ನು ಮಾಡ್ತಿದ್ದನು. ಸೇವೆಯಲ್ಲಿನೇ ಬೆಸ್ಟ್ ಸೇವೆ ಸನ್ನಿಧಿ ಸೇವೆ. ಸೇವೆಯಲ್ಲಿನೇ ಬೆಸ್ಟ್ ಸೇವೆ ಸನ್ನಿಧಿ ಸೇವೆ. ಅಂದರೆ ದೇವರಿಗೇ ಮಾಡುವಂಥ ಸೇವೆ. ಜನರಿಗೂ ಮಾಡುವಂಥ ಸೇವೆ ಇದೆ, ಆದರೆ ದೇವರಿಗೆ ಮಾಡುವಂಥ ಸೇವೆ, ದೇವರ ಸನ್ನಿಧಾನದಲ್ಲಿರುವಂಥದ್ದೇ ಸೇವೆ, ದೇವರನ್ನು ಆರಾಧಿಸುವಂಥದ್ದೇ ಸೇವೆ. ದೇವದೂತರು ಪರಲೋಕದಲ್ಲಿ ರಾತ್ರಿ ಹಗಲು, ಯಾಕಂದರೆ ಅಲ್ಲಿ ಹಗಲು ಇಲ್ಲ ರಾತ್ರಿ ಇಲ್ಲ, ನಾವು ಆ ರೀತಿಯಾಗಿ ಹೇಳಬೇಕಾಗ್ತದೆ. ಅವರು ರಾತ್ರಿ ಹಗಲು ನಿರಂತರವಾಗಿ ಸನ್ನಿಧಿ ಸೇವೆಯನ್ನೇ ಮಾಡ್ತಾ ಇರ್ತಾರೆ. ಆರಾಧನೆಯ ಸೇವೆ, ಆತನ ಮುಖವನ್ನು ನೋಡುವ ಸೇವೆ, ಆತನನ್ನು ಕೊಂಡಾಡುವಂಥ ಸೇವೆ, ಆತನನ್ನು ಹೊಗಳುವಂಥ ಸೇವೆ, ಆತನನ್ನು ನಮಿಸುವಂಥ ಸೇವೆ, ಆತನನ್ನು ಸ್ತುತಿಸುವಂಥ ಸೇವೆ, ಆತನ ಸೌಂದರ್ಯವನ್ನು ಹಾಗೆ ವೀಕ್ಷಿಸುವಂಥ ಸೇವೆ. ವಾವ್! ಇಂಥ ಒಂದು ಸೇವೆಯನ್ನು ಸಮುವೇಲನು ಸ್ವಲ್ಪ ಮಟ್ಟಿಗೆ ಮಾಡ್ತಾ ಇದ್ದಾಗ ದೇವರ ಸ್ವರವು ಕೇಳಿಸ್ತು. ಗಬ್ರಿಯೇಲನು ಕೂಡ ಒಂದು ಸಾರಿ ಅದೇ ರೀತಿಯಾಗಿ ಸನ್ನಿಧಿ ಸೇವೆಯನ್ನು ಮಾಡ್ತಾ 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 ಇದ್ದಾಗ ದೇವರ ಸ್ವರ ಕೇಳಿಸ್ತು ಆತನಿಗೆ. ನೀನು ಹೋಗಿ ಜಕರಿಯನಿಗೆ ಹೋಗಿ ಒಂದು ಮಗು ಹುಟ್ಟುತ್ತದೆ ನಿನಗೆ, ನಿನ್ನ ಹೆಂಡತಿಗೆ ಅಂತ ಹೇಳು. ನೀನು ಹೋಗಿ ಮರಿಯಳಿಗೆ ಒಂದು ಮಗು ನಿನಗಾಗ್ತದೆ, ಕನ್ಯೆ ಮರಿಯಳಿಗೆ ಹೋಗಿ ಹೇಳು ಎಂಬಂಥ ದೇವರ ಸ್ವರವನ್ನು ಕೇಳಿಸಿಕೊಂಡು ಗಬ್ರಿಯೇಲನು ಬಂದನು. ಆರಾಧನಾ ಸೇವೆಯಲ್ಲಿ ದೇವರ ಸ್ವರವನ್ನು ಕೇಳಿಸಿಕೊಂಡು ದೇವರ ಸೇವೆಯನ್ನು ಮಾಡಿದನು ಗಬ್ರಿಯೇಲನು. ಅದೇ ರೀತಿ ಇಲ್ಲಿ ಕೂಡ ಏನಂತ, ದೇವರನ್ನು ಆರಾಧಿಸ್ತಾ ದೇವರ ಮಂಜೂಷದ ಬಳಿಗೆ ಅವನು ಮಲಗಿದ್ದಾಗ, ದೇವರ ದೀಪವು ಇನ್ನೂ ಉರಿಯುತ್ತಾ ಇರುವಾಗ ದೇವರ ಸ್ವರವನ್ನು ಕೇಳಿಸಿಕೊಂಡು, ಈ ಸ್ಯಾಮ್ಯುಯಲ್ ಹರ್ಡ್ ದ ವಾಯ್ಸ್ ಆಫ್ ಗಾಡ್ ನಾಟ್ ಒನ್ಸ್, ಅಟ್ ಲೀಸ್ಟ್ 3 times, 3 ಬಾರಿ ದೇವರು ಹೆಸರಿಡಿದು ಕರೆದು ಸಮುವೇಲನನ್ನು, ಸಮುವೇಲನೇ ಸಮುವೇಲನೇ, ದೇವರಿಂದ ಕೇಳಿಸಲ್ಪಟ್ಟವನೇ, ದೇವರಿಂದ ಕೇಳಲ್ಪಟ್ಟವನೇ, ದೇವರಿಂದ ಕೇಳಲ್ಪಟ್ಟವನೇ ಅಂತ ದೇವರ ಸೇವಕನಾದ ಸಮುವೇಲನಿಗೆ ಮಾತಾಡ್ತಾನೆ. ಆಗ ಅಪ್ಪಣೆಯಾಗಲಿ ನಿನ್ನ ದಾಸನು ಕಾದಿದ್ದೇನೆ, ಸ್ಪೀಕ್ ಲಾರ್ಡ್, ಯುವರ್ ಸರ್ವೆಂಟ್ ಲಿಸನ್ಸ್ ಅಥವಾ ವೇಟ್ಸ್, ಕಾದಿದ್ದೇನೆ ಅಥವಾ ಕೇಳಿಸ್ಕೊಳ್ತೇನೆ ಎಂಬುದಾಗಿ ಹೇಳಿದಾಗ ದೇವರು ಮಾತಾಡ್ತಾನೆ, ವಿಶೇಷ ಕಾರ್ಯವನ್ನು ಮಾಡ್ತೀನಿ ಎಂಬುದಾಗಿ ಹೇಳ್ತಾನೆ. ಅದೇ ಸಂದರ್ಭದಲ್ಲಿ ಜಡ್ಜ್ಮೆಂಟ್, ನ್ಯಾಯ ತೀರ್ಪು. ಎಲ್ಲಿ ಜಡ್ಜ್ಮೆಂಟು? ಆಲಯದಲ್ಲಿರುವಂಥ ದೇವರ ಸೇವಕನಿಗೆ, ದೇವರ ಸೇವಕನ ಕುಟುಂಬಕ್ಕೆ ಒಂದು ಜಡ್ಜ್ಮೆಂಟ್ ಎಂಬುದಾಗಿ ನಾವು ನೋಡ್ತೇವೆ 3ನೇ ಅಧ್ಯಾಯದಲ್ಲಿ. ನೋಡ್ರಿ, ಒಬ್ಬ ವ್ಯಕ್ತಿ ತನ್ನ ಮಕ್ಕಳನ್ನು, ಸೇವೆಯಲ್ಲಿದ್ದ ತನ್ನ ಮಕ್ಕಳನ್ನು ಗದರಿಸದೆ ಹೋದದ್ದರಿಂದ ಎಂಥ ಒಂದು ಅನಾಹುತ, ಎಂಥ ಅನಾಹುತ ಅಂತ ಹೇಳ್ಬಿಟ್ಟು ಈಗ 4ನೇ ಅಧ್ಯಾಯದಲ್ಲಿ ನಾವು ನೋಡಲಿಕ್ಕಿದ್ದೇವೆ. ಆದರೆ ಸಮುವೇಲನ ಆ ರೀತಿಯಾಗಿ ಬೆಳೆಯುತ್ತಾ ಬಂದಂಥ ಸಮುವೇಲನಿಗೆ ದೇವರು ಸಿಲೋವಿನಲ್ಲಿ ದರ್ಶನ ಕೊಟ್ಟು ಮತ್ತು ವಾಕ್ಯದಿಂದ ಸಮುವೇಲನಿಗೆ ತನ್ನನ್ನು ದೇವರು ಪ್ರಕಟಿಸಿಕೊಂಡಂತ್ರಿ. ಆ ರೀತಿಯಾದಂಥ ಒಂದು ಅನುಭವ ಹೊಂದಿದಂಥ ಸಮುವೇಲನ ಒಂದು ಸೇವೆ ಹೇಗಿತ್ತು ಅಂತ ಹೇಳಿದರೆ, 4ನೇ ಅಧ್ಯಾಯ 1ನೇ ವಚನದಲ್ಲಿ ಸಮುವೇಲನು ಇಸ್ರಾಯೇಲರೆಲ್ಲರಿಗೂ ದೈವೋತ್ತರಗಳನ್ನು ತಿಳಿಸುತ್ತಿದ್ದನು. 3ನೇ ಅಧ್ಯಾಯ 1ನೇ ವಚನ ಸ್ಟಾರ್ಟ್ ಮಾಡುವಾಗ, ಆ ದಿವಸಗಳಲ್ಲಿ ಆ ಕಾಲದಲ್ಲಿ ದೇವೋಕ್ತಿಗಳು ವಿರಳವಾಗಿದ್ದು ಅಂತ. ಆದರೆ
ಆ ಅಧ್ಯಾಯ ಮುಗಿಯುವಾಗ 4ನೇ ಅಧ್ಯಾಯ 1ನೇ ವಚನದಲ್ಲಿ ನೋಡುವಾಗ ದೈವೋಕ್ತಿಗಳು ಅಥವಾ ದೈವೋತ್ತರಗಳು ಸಮುವೇಲನ ಮುಖಾಂತರವಾಗಿ ಇಸ್ರಾಯೇಲರಿಗೆ ಅಂದರೆ ಲಕ್ಷಾಂತರ ಜನರಾಗಿದ್ದಂಥ ವಿಶ್ವಾಸಿಗಳಿಗೆ ಈಗ ದೇವರ ವಾಕ್ಯವು ಸಿಕ್ಕಿತು. ದೇವರು ನಮ್ಮ ಜೊತೆಗೆ ಮಾತಾಡಿದರೆ, ದೇವರ ಮುಖಾಂತರವಾಗಿ ನಮಗೆ ದೇವರ ವಾಕ್ಯ ದೇವರ ಸೇವಕರ ಮುಖಾಂತರವಾಗಿ ನಮಗೆ ಲಭ್ಯವಾದರೆ ಅದು ಬಹಳ ದೊಡ್ಡ ಒಂದು ಆಸ್ಪದ ಬೆಳೆವಿಕೆಗೆ ಸರಿ. ಈ ರೀತಿಯಾಗಿದ್ದಾಗ ಏನಾಯಿತು, ಒಂದು ದಿವಸ ಇಸ್ರಾಯೇಲರು ಫಿಲಿಸ್ಟಿಯರಿಗೆ ವಿರುದ್ಧವಾಗಿ ಯುದ್ಧಕ್ಕೆ ಹೊರಟರು. ಯಾಕೆ ಹೋದರೂ ಗೊತ್ತಿಲ್ಲ, ಹೋಗಬಾರ್ದಾಗಿತ್ತು. ಒಂದು ರೀತಿಯಿಂದ ಹೋಗೋ ಮುಂಚಿತವಾಗಿ ಸಮುವೇಲನ ಕೇಳಬೇಕಾಗಿತ್ತು, ಅಥವಾ ಪ್ರಾರ್ಥನೆ ಮಾಡಬೇಕಾಗಿತ್ತು, ಅಥವಾ ದೈವೋಕ್ತಿಯನ್ನು ಪಡ್ಕೊಂಡು ಯುದ್ಧಕ್ಕೆ ಹೋಗಬೇಕಾಗಿತ್ತು. ಆದರೆ ಇವರು ತಾನಾಗಿಯೇ ಒಂದು ಇಂಡಿಪೆಂಡೆಂಟ್ ಡಿಸಿಷನ್ ತಗೊಂಡು ಪ್ರತ್ಯೇಕವಾದಂಥ ಒಂದು ತೀರ್ಮಾನ ತಗೊಂಡು ಅವರು ಫಿಲಿಸ್ಟಿಯರಿಗೆ ವಿರುದ್ಧವಾಗಿ ಇಸ್ರಾಯೇಲರು ಯುದ್ಧಕ್ಕೆ ಹೋಗ್ತಾರೆ. ಇಸ್ರಾಯೇಲರು ಅಂತ ಹೇಳಿದ್ರೆ ದೇವರೊಂದಿಗೆ ಅವರು ಹೋರಾಡುವವರು, ಅಂದರೆ ದೇವರೊಂದಿಗೆ ಅವರು ದೇವರನ್ನು ಬೆನ್ನಟ್ಟುವವರು ಅಂತ ಕೂಡ ಹೇಳ್ಬೋದು ಇಸ್ರಾಯೇಲರು. ಅಂಥವರು ಫಿಲಿಸ್ಟಿಯರ್ ಅಂದರೆ ಉರುಳಿ ಬೀಳುವವರು, ಉರುಳಿ ಬಂದಂಥವರು ಎಂಬುದಾಗಿ ಅಂಥವರ ಜೊತೆಯಲ್ಲಿ ಹೊರಟು ಎಬೆನೇಜರಿನ ಸಮೀಪದಲ್ಲಿ ಪಾಳ್ಯ ಮಾಡಿಕೊಂಡ್ರು. ಎಬೆನೇಜರ್ ಅಂದರೆ ಇದುವರೆಗೆ ದೇವರು ನಮಗೆ ಸಹಾಯ ಮಾಡಿದಾತನು ಎಂಬಂಥ ಸ್ಥಳಕ್ಕೆ ಬಂದು ಇಳ್ಕೊಂಡ್ರು. ಆದರೆ ಯುದ್ಧವಾದಾಗ ಅದರ ರಿಸಲ್ಟ್ ಏನಾಯಿತು, ಇಸ್ರಾಯೇಲರು ಸೋತರು. ಯಾವಾಗ ಇಸ್ರಾಯೇಲರು ಸೋಲ್ತಾರೋ ಆ ಸೋಲನ್ನು ಅವರು ಭಾಳ ಸೀರಿಯಸ್ ಆಗಿ ತಗೊಳ್ತಿದ್ರು. ಯಾಕೆಂತ ಹೇಳಿದ್ರೆ ನೋಡ್ರಿ, ಅವರು ಸೋತಾಗ ಎಷ್ಟು ಜನ ಸತ್ತು ಹೋದ್ರಂದ್ರೆ 2ನೇ ವಚನದಲ್ಲಿ 4,000 ಮಂದಿ ಇಸ್ರಾಯೇಲರು ಮೃತಪಟ್ಟರು. ದೊಡ್ಡ ಲಾಸ್, 4,000 ಜನರು. ಆ ರೀತಿಯಾಗಿದ್ದಾಗ ಏನಾಯಿತು, ಅವರ ಹಿರಿಯರು ಅವರಿಗೆ, ಯೆಹೋವನು ಈ ಹೊತ್ತು ನಮ್ಮನ್ನು ಫಿಲಿಸ್ಟಿಯರಿಂದ ಅಪಜಯಪಡಿಸಿದ್ದೇಕೆ? ಯಾಕೆ ದೇವರು ನಮಗೆ ಅಪಜಯ ಕೊಟ್ಬಿಟ್ಟ? ಜಯ ಕೊಡಬೇಕಾಗಿತ್ತು. ದೇವರು ನಮ್ಮ ದೇವರು ಯಾಕೆ ಇವತ್ತು ಅಪಜಯ ಕೊಟ್ಟನು ಅಂತ ಹೇಳ್ಬಿಟ್ಟು ಒಂದು ಮಿಸ್ಟೇಕ್ ಮಾಡಿಬಿಡ್ತಾರೆ. ಅಪಜಯಪಡಿಸಿದ್ದೇಕೆ ಅಂತ ಹೇಳ್ಬಿಟ್ಟು ದೇವರಿಂದ ಕೇಳೋದಕ್ಕೆ ಬದಲು ಶೀಲೋವಿನಿಂದ ಯೆಹೋವನ ಒಡಂಬಡಿಕೆಯ ಮಂಜೂಷವನ್ನು ತರಿಸೋಣ, ತಾವೇ ಒಂದು ಪರಿಹಾರ ಮಾಡಿಕೊಳ್ತಾರೆ. ದೇವರು ಅಪಜಯ ಕೊಟ್ಟಿದ್ರೆ ದೇವರ ಹತ್ರ ಕೇಳಬೇಕು, ದೇವರೇ ಯಾಕೆ ಕೊಟ್ಟಿದ್ದೀರಿ ಅಪಜಯ? ಯಾಕೆ ನಮ್ಗೆ ಜಯ ಕೊಡಲಿಲ್ಲ? ಏನು ಪರಿಹಾರ, ಏನು ಸಮಸ್ಯೆ, ಏನು ಮಾಡಬೇಕು ಎಂಬುದಾಗಿ ಅವರು ಗೋಳಾಡಿ ಉಪವಾಸ ಇದ್ದು ದೇವರ ಸನ್ನಿಧಾನದಲ್ಲಿದ್ದು ದೇವರಿಗೆ ಯಜ್ಞಗಳನ್ನು ಅರ್ಪಿಸಿ ಅವರು ಇರೋದಕ್ಕೆ ಬದಲಾಗಿ ಏನು ಮಾಡಿಬಿಡ್ತಾರೆ, ಇಂಡಿಪೆಂಡೆಂಟ್ ಆಗಿ ತಾವಾಗಿಯೇ ಸ್ವಬುದ್ಧಿಯನ್ನು ಆಧಾರ ಮಾಡಿಕೊಂಡು ಏನು ಮಾಡ್ತಾರೆ, ದೇವರ ಮಂಜೂಷ ತಗೊಂಡು ಹೋಗೋಣ ಯುದ್ಧಕ್ಕೆ, ಅದರಿಂದಾದರೂ ಜಯ ಸಿಗ್ಬೋದು ಎಂಬುದಾಗಿ ಯೆಹೋವನ ಒಡಂಬಡಿಕೆಯ ಮಂಜೂಷವನ್ನು ತಂದರು. ಆ ರೀತಿಯಾಗಿ ಅವರೇ ಆಲೋಚನೆಯನ್ನು ಮಾಡಿಕೊಂಡು ಏನು ಮಾಡಿದರು, ಕಡೆಗೆ ಆ ಮಂಜೂಷವನ್ನು ತಗೊಂಬರ್ತಾರೆ. ಈ ಒಂದು 4ನೇ ಅಧ್ಯಾಯದಲ್ಲಿ ಯೆಹೋವನ ಮಂಜೂಷ ಅಂತ ಸುಮಾರು 10 ಸಾರಿ ಆ ಮಂಜೂಷದ ಬಗ್ಗೆ, ದೇವರ ಮಂಜೂಷದ ಬಗ್ಗೆ ಇರುವಂಥ ಕೇಂದ್ರಿತವಾದಂಥ ಒಂದು ಅಧ್ಯಾಯ 4ನೇ ಅಧ್ಯಾಯ. ಅದೇ ರೀತಿ 5ನೇ ಅಧ್ಯಾಯದಲ್ಲಿ ಕೂಡ ಅದೇ ಒಂದು ವಿಷಯ ಮುಂದುವರಿತದೆ. ಆದರೆ ಸದ್ಯಕ್ಕೆ ನಾವು 4ನೇ ಅಧ್ಯಾಯನ ಮಾಡಿಕೊಳ್ತಿದ್ದೇವಲ್ಲ. ಯೆಹೋವನ ಮಂಜೂಷವನ್ನು ತಗೊಂಡು ಬಂದರು. ಯಾರು ತಗೊಂಡ್ಬಂದಿದ್ರು ಅಂದರೆ ಏಲಿಯ 2 ಮಕ್ಕಳಾದ ಹೋಫ್ನಿ ಮತ್ತು ಫಿನೆಹಾಸ್ ಎಂಬಂಥವರು ತಗೊಂಬಂದರು. ಹೋಫ್ನಿ ಅಂದರೆ ಮುಷ್ಟಿ ಅಂತ ಹೇಳ್ಬಿಟ್ಟು ಅರ್ಥ, ಮತ್ತು ಫಿನೆಹಾಸ್ ಎಂಬಂಥ ಹೆಸರಿನ ಅರ್ಥ ಸರ್ಪದ ಬಾಯಿ ಅಂತ ಹೇಳ್ಬಿಟ್ಟು, ಸರ್ಪದ ಬಾಯಿ ಇರುವಂಥ ವ್ಯಕ್ತಿ ಫಿನೆಹಾಸ್, ಮತ್ತು ಹೋಪ್ನಿ ಎಂಬಂಥ ಮುಷ್ಟಿ ಎಂಬ ಹೆಸರಿನ ಅರ್ಥ ಇರುವಂಥ ವ್ಯಕ್ತಿ. ಇವರಿಬ್ಬರು ಯಾಜಕರಿದ್ದರು. ಇವರು ಏಲಿಯನ ಮಕ್ಕಳು. ಏಲಿ ಅಂದರೆ ಉನ್ನತ. ಈ ರೀತಿಯಾಗಿ ತಕ್ಕೊಂಡು ಪಾಳ್ಯಕ್ಕೆ ಬಂದಾಗ ಆರ್ಭಟಿಸಿದರು. ಈಗ ಜೋರಾಗಿ ಆರ್ಭಟನೆ ಮಾಡ್ತಾರೆ. ಆರ್ಭಟಿಸಿದಾಗ ಫಿಲಿಸ್ಟಿಯರು ಕೇಳ್ತಾರೆ, ಏನಪ್ಪ ಇದು, ಇಸ್ರಾಯೇಲರು ಈಗ ತಾನೇ ಸೋತು ಓಡೋಗ್ಬಿಟ್ರು, 4,000 ಜನರು ಬೇರೆ
ಸತ್ತು ಹೋದರು, ಹತರಾದರು. ಈಗ ಮತ್ತೆ ಯುದ್ಧಕ್ಕೆ ಬಂದಿದ್ದಾರೆ. ಏನು ಅದರಲ್ಲಿ ಆರ್ಭಟಿಸ್ತಾ ಬಂದಿದ್ದಾರೆ ಅಂತ ಹೇಳಿದಾಗ ಅವ್ರಿಗೆ ಗೊತ್ತಾಯಿತು. ಈಗ ವಿಚಾರ ಮಾಡಿ ನೋಡಿದಾಗ ಯೆಹೋವನ ಮಂಜೂಷವನ್ನು ಯುದ್ಧಕ್ಕೆ ತಗೊಂಡು ಬಂದಿದ್ದಾರೆ. ಇದೇ ಫಸ್ಟ್ ಟೈಮ್. ಮೊದಲು ಆ ರೀತಿಯಾಗಿ ಯಾರೂ ಮಾಡಿದ್ದಿಲ್ಲ. ಆದರೆ ಈಗ ಮೊದಲನೇ ಬಾರಿಯಾಗಿ ಇಸ್ರಾಯೇಲ್ರು ಏಲಿಯನ ಕಾಲದಲ್ಲಿ ಬಹುಶಃ ಅವರು ಸಮುವೇಲನ ಕನ್ಸಲ್ಟ್ ಮಾಡಲಿಲ್ಲೇನೋ, ಸಮುವೇಲನ ಕರ್ಕೊಂಡು ಹೋಗಿಲ್ಲೇನೋ, ನಿಜವಾಗಿ ದೈವೋಕ್ತಿಯನ್ನು ಹೊಂದಿದ ವ್ಯಕ್ತಿ, ದೇವರ ಜೊತೆಗಿದ್ದಂಥ ವ್ಯಕ್ತಿ, ದೇವರ ಸ್ವರವನ್ನು ಕೇಳಿಸ್ಕೊಂಡಂಥ ವ್ಯಕ್ತಿ, ಸಮುವೇಲನು ದೇವರಿಂದ ಪ್ರತಿಷ್ಠನಾದಂಥ ವ್ಯಕ್ತಿ. ಅಂಥ ವ್ಯಕ್ತಿಯನ್ನು ಬಹುಶಃ ಅವರು ಕರೀಲಿಲ್ಲ, ಕನ್ಸಲ್ಟ್ ಮಾಡಿಲ್ಲ. ತಾವಾಗಿ ಇಂಡಿಪೆಂಡೆಂಟಾಗಿ ಪ್ರತ್ಯೇಕವಾಗಿ ಸ್ವತಂತ್ರವಾಗಿ ಅವರು ಮುಂದುವರಿಸ್ತಾ ಹೋದರು. ಆಗ ಫಿಲಿಸ್ಟಿಯರು ಬಹಳ ಭಯಪಟ್ಟು ಒಂದು ಸ್ಟ್ರಾಟಜಿ ಮಾಡ್ತಾರೆ, ಒಂದು ಸಂಗತಿಯನ್ನು ಮಾಡ್ತಾರೆ. ಅದೇನಂತ ಹೇಳಿದ್ರೆ, ಇನ್ನೂ ಬಹಳ ಸ್ಟ್ರಾಂಗಾಗಿ ನಾವು ಯುದ್ಧ ಮಾಡೋಣ ಅಂತ ತೀರ್ಮಾನ ತಗೊಂಡ್ರು. ಈಗ ಈ ದೇವರುಗಳನ್ನೇ ಕರ್ಕೊಂಬಂದುಬಿಟ್ಟಿದ್ದಾರೆ, ದೇವರ ಮಂಜೂಷನೇ ತಗೊಂಡು ಬಂದುಬಿಟ್ಟಿದ್ದಾರೆ. ಹಾಗಾದರೆ ಡೂ ಆರ್ ಡೈ ಅಂತ ಹೇಳ್ತಾರಲ್ವ, ಇದು ಹೇಗಾದರೂ ಮಾಡಬೇಕು, ಏನು ಯುದ್ಧ ಮಾಡಬೇಕು, ಇಲ್ಲದ್ರೆ ಸಾಯಬೇಕು, ನೋ ಆಪ್ಷನ್, ಬೇರೆ ಆಯ್ಕೆ ನಮಗಿಲ್ಲ ಅಂತ ಹೇಳ್ಬಿಟ್ಟು ಫಿಲಿಸ್ಟಿಯರ ನಾಯಕರು ಸೈನಿಕರಿಗೆ ಉತ್ತೇಜನ ಮಾಡಿದಾಗ ಏನಾಯಿತು, ಇನ್ನೂ ಘೋರವಾಗಿ, ಇನ್ನೂ ಸ್ಟ್ರಾಂಗ್ ಆಗಿ ಫಿಲಿಸ್ಟಿಯರು ಮೊದಲಿಗಿಂತಲೂ ಹೆಚ್ಚಾಗಿ ಅವರು ಬಲವಾಗಿ ಯುದ್ಧ ಮಾಡಿದ್ದರಿಂದ ಅದರಿಂದ ಇಸ್ರಾಯೇಲರು ಇನ್ನೂ ಕೀಳಾಗಿ, ಇನ್ನೂ ಬಹಳಷ್ಟು ಸೋತು ಹೋಗಿ ಈ ಬಾರಿ 30,000 ಜನರು ಹತರಾದರು. ಮೊದಲನೇ ಸಾರಿ ಯುದ್ಧಕ್ಕೆ ಹೋದಾಗ 4,000 ಜನರು ಸತ್ತು ಹೋದರು ಇಸ್ರಾಯೇಲರಲ್ಲಿ. ಎರಡನೇ ಸಾರಿ ಮತ್ತೆ ಯೆಹೋವನ ಮಂಜೂಷ ತಗೊಂಡು ಹೋದಾಗ ಅವ್ರು ಅಂದ್ಕೊಂಡ್ರು, ದೇವರ ಮಂಜೂಷ ತಗೊಂಡು ಬಂದರೆ ನಮ್ಗೆ ಜಯ ಸಿಗ್ಬೋದು. ಅಂದರೆ ಜಯ ಸಿಕ್ಕಿಲ್ಲ ಅವರಿಗೆ. 30,000 ಜನರು, 30 + 30,000 + 4,000, 34,000 ಒಟ್ಟು ಜನರು ಮೃತಪಟ್ಟರು. ಆ ರೀತಿಯಾಗಿ ಮೃತಪಟ್ಟಾಗ ಏನಾಯಿತು, ಒಂದು ವಿಷಾದಕರವಾದಂಥ ಹೆಜ್ಜೆ ಮೇಲೆ ಹೆಜ್ಜೆ ಹದಗೆಟ್ಟಿತು. ಏನಾಯಿತು, ದೇವರ ಮಂಜೂಷವು ಶತ್ರುವ ವಶವಾಯಿತು. ಈಗ ಮಂಜೂಷ ತಗೊಂಡು ದೇವ್ರು ಬಂದಿದ್ದಾನೆ ನಮ್ಮ ಜೊತೆಯಲ್ಲಿ ಯುದ್ಧ ಮಾಡಲಿಕ್ಕೆ ಎಂಬುದಾಗಿ ತೋರಿಸ್ಕೊಳ್ಳಿಕ್ಕೆ ಹೋದರು. ಈಗ ಈ ದೇವರ ಮಂಜೂಷವನ್ನೇ ಇವರು ತಗೊಂಡ್ಬಿಟ್ರು ಅವ್ರ ಕಡೆಯಿಂದ. ಯಾಕಂದರೆ 30,000 ಜನರು ಸತ್ತು ಹೋದಾಗ ಆ ಮಂಜೂಷ ಹಾಗೇ ಇತ್ತು, ಅದನ್ನು ತಗೊಂಡ್ಬಿಟ್ರು ಈ ಫಿಲಿಸ್ಟಿಯರು. ಏಲಿಯ ಮಕ್ಕಳಾದ ಹೋಪ್ನಿ, ಫಿನೆಹಾಸರು ಇಬ್ಬರೂ ಕೂಡ ಸತ್ತು ಹೋದರು. ಹೌದು, ಒಂದೇ ದಿವಸದಲ್ಲಿ ಇಬ್ಬರು ಮಕ್ಕಳು ಸತ್ತು ಹೋಗ್ತಾರೆ. ಆಗ ಗೊತ್ತಾಗ್ತದೆ ಇದು ದೇವರಿಂದ ಬಂದ ಮಾತು ಅಂತ. ದೇವರು ಮುಂಚಿತವಾಗಿ ಪ್ರವಾದಿಸಿ ಹೇಳಿದರು, ವಾರ್ನಿಂಗ್ ಕೊಟ್ಟಿದ್ರು. ದೇವ ಮನುಷ್ಯನ ಮುಖಾಂತರ ವಾರ್ನಿಂಗ್ ಕೊಟ್ಟರು, ಸಮುವೇಲನ ಮುಖಾಂತರವಾಗಿ ಏಲಿಗೆ ವಾರ್ನಿಂಗ್ ಕೊಟ್ಟರು. ನೋಡ್ರಿ, ಒಬ್ಬ ಮನುಷ್ಯನು ತನ್ನ ಇಬ್ಬರು ಮಕ್ಕಳನ್ನು ತಿದ್ದದೇ ಹೋದದರಿಂದ, ಇನ್ನೊಂದು ಸಾರಿ ಹೇಳ್ತೀನಿ, ಒಬ್ಬ ತಂದೆ ತನ್ನ ಇಬ್ಬರು ಪುತ್ರರನ್ನು ತಿದ್ದದೆ, ಗದರಿಸದೆ, ಕರೆಕ್ಟ್ ಮಾಡದೆ ಹೋದುದರಿಂದ, ಇನ್ನೊಂದು ಸಾರಿ ಬೇರೆ ರೀತಿಯಿಂದ ಹೇಳ್ತೀನಿ, ಒಬ್ಬ ದೇವರ ಸೇವಕನು, ಒಬ್ಬ ಸೀನಿಯರ್ ದೇವರ ಸೇವಕನು ತನ್ನ ಇಬ್ಬರು ಜೂನಿಯರ್ ದೇವರ ಸೇವಕರನ್ನು ತಿದ್ದದೆ, ಗದರಿಸದೆ ಹೋದದ್ದರಿಂದ ಒಬ್ಬರಿಂದ ಇಬ್ಬರಿಗೆ ನಷ್ಟವಾಯಿತು, 2 ಪ್ರಾಣ ಹೋಯಿತು. ಆನಂತರ 4,000 ಪ್ರಾಣ ನಷ್ಟವಾಯಿತು. ಅದಾದ ನಂತರ 30,000 ಪ್ರಾಣ ನಷ್ಟವಾಯಿತು. 30,000 + 4,000 + 2, ಇಷ್ಟೊಂದು ಪ್ರಾಣಾಪಾಯ ಒಂದೇ ದಿವಸದಲ್ಲಿ ಆದಾಗ ಬೆನ್ಯಾಮೀನ ರಣರಂಗದಿಂದ ಒಬ್ಬನು ಬೆನ್ಯಾಮೀನನು ಓಡಿ ಬಂದು ಶಿಲೋವಿಗೆ ನಡೆದದ್ದನ್ನು ಹೇಳಿದನು. ಈ ರೀತಿಯಾಗಿ ಮಂಜೂಷವು ಕೂಡ ಶತ್ರುವಶವಾಯಿತು ಎಂಬುದಾಗಿ ಹೇಳಿದಾಗ ಏಲಿ ಏನು ಮಾಡ್ತಾನೆ, ಏಲಿಗೆ ಬಂದವನು ಹೇಳ್ತಾನೆ, ನಿನ್ನ ಮಕ್ಕಳಿಬ್ಬರು ಕೂಡ ಸತ್ತು ಹೋದರು ಮತ್ತು
ಯೆಹೋವನ ಮಂಜೂಷವು ಶತ್ರುವಶವಾಯಿತು ಅಂತ ಹೇಳಿದಾಗ ಅದನ್ನು ಕೇಳಿಬಿಟ್ಟು ಏಲಿ, ಮುದುಕನಾದಂಥ ಏಲಿ, ಯಾಕಂದರೆ ಅವನಿಗೆ 98 ವಯಸ್ಸಾಗಿತ್ತು, ಅವನು ಹಾಗೆ ಅವನ ಕೇಳಿದೊಡನೆ ಪೀಠದಿಂದ ಹಿಂದಕ್ಕೆ ಬಾಗಿಲಿನ ಕಡೆಗೆ ಬಿದ್ದು ಕುತ್ತಿಗೆ ಮುರಿದು ಸತ್ತನು. ಏಲಿನೂ ಸತ್ತು ಹೋಗ್ತಾನೆ, ಏಲಿ ಮಕ್ಕಳಿಬ್ಬರು ಸತ್ತು ಹೋಗ್ತಾರೆ. 34,000 ಜನ ವಿಶ್ವಾಸಿಗಳು ಇಸ್ರಾಯೇಲರು ಕೂಡ ಸತ್ತು ಹೋದರು. ಮತ್ತು ಈ ರೀತಿಯಾಗಿದ್ದಾಗ ಅವನು 40 ವರ್ಷ ಇಸ್ರಾಯೇಲರನ್ನು ನ್ಯಾಯಸ್ಥಾಪಕನಾಗಿ ಆಳಿದನು. ಇನ್ನೊಂದು ರೀತಿಯಿಂದ ಹೇಳಬೇಕಾದರೆ 14 ನ್ಯಾಯಸ್ಥಾಪಕರಿದ್ದರು, ಇದು 15ನೇಯವನು ಅಂತ ಕೂಡ ಹೇಳಬಹುದು. ಆಳಿಕೆ ಮಾಡಿದನು, ಇಸ್ರಾಯೇಲನ್ನು ಪರಿಪಾಲಿಸಿದನು. ಫಿನೆಹಾಸನ ಹೆಂಡತಿ ಗರ್ಭಿಣಿಯಾಗಿದ್ದಾಗ ಇವೆಲ್ಲ ಸುದ್ದಿ, ಮಾವ ಸತ್ತು ಹೋದ, ಗಂಡ ಸತ್ತು ಹೋದ, ಇವೆಲ್ಲ ಕೇಳಿದಾಗ ಆಕೆ ಕೂಡ ಪ್ರಸವ ವೇದನೆ ಪಡ್ತಾ ಒಂದು ಮಗುವನ್ನು ಹಡಿತಾಳೆ. ಆ ಮಗುವಿಗೆ ಈಖಾಬೋದ್ ಎಂಬ ಹೆಸರನ್ನು ಕೊಡ್ತಾಳೆ. ಅಂದರೆ ಈಖಾಬೋದ್ ಎಂಬ ಹೆಸರಿನ ಅರ್ಥ ಮಹಿಮೆ ಕಳಕೊಂಡವನು ಎಂಬುದಾಗಿ. ಈ ರೀತಿಯಾಗಿ ಭಾಳ ವಿಷಾದಕರವಾದ ರೀತಿಯಲ್ಲಿ ದೇವರ ಮಂಜೂಷವು ಶತ್ರುವಶವಾಗಿ ಇಸ್ರಾಯೇಲರ ಮಹಿಮೆಯು ಹೋಯಿತು ಎಂಬಂಥ ಒಂದು ನಕಾರಾತ್ಮಕವಾದ ಕಾರ್ಗತ್ತಲಾದ ಅಂಧಕಾರದ ದೃಶ್ಯದಿಂದ 4ನೇ ಅಧ್ಯಾಯ ಮುಕ್ತಾಯವಾಗ್ತದೆ. 1ನೇ ಸಮುವೇಲ 4ನೇ ಅಧ್ಯಾಯವನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. Chapter 4. And the word of Samuel came to all Israel. Now Israel went out against the Philistines to battle, and pitched beside Ebenezer, and the Philistines pitched in Aphek. And the Philistines put themselves in array against Israel. And when they joined battle, Israel was smitten before the Philistines, and they slew of the army in the field about 4,000 men. And when the people were come into the camp, the elders of Israel said, Wherefore hath the Lord smitten us today before the Philistines? Let us fetch the ark of the covenant of the Lord out of Shiloh unto us, that when it cometh among us, it may save us out of the hand of our enemies. So the people sent to Shiloh, that they might bring from thence the ark of the covenant of the Lord of hosts, which dwelleth between the cherubims. And the 2 sons of Eli, Hophni and Phinehas, were there with the ark of the covenant of God. And when the ark of the covenant of the Lord came into the camp, all Israel shouted with a great shout, so that the earth rang again. And when the Philistines heard the noise of the shout, they said, What meaneth the noise of this great shout in the camp of the Hebrews? And they understood that the ark of the Lord was come into the camp. And the Philistines were afraid, for they said, God is come into the camp. And they said, Woe unto us, for there hath not been such a thing heretofore. Woe unto us! Who shall deliver us out of the hand of these mighty gods? These are the gods that smote the Egyptians with all the plagues in the wilderness. Be strong, and quit yourselves like men, O ye Philistines, that ye be not servants unto the Hebrews, as they have been to you. Quit yourselves like men, and fight. And the Philistines fought, and Israel was smitten, and they fled every man into his tent, and there was a very great slaughter, for there fell of Israel 30,000 footmen. And the ark of God was taken, and the 2 sons of Eli, Hophni and Phinehas, were slain. And there ran a man of Benjamin out of the army, and came to Shiloh the same day, with his clothes rent, and with earth upon his head. And when he came, lo, Eli sat upon a seat by the wayside watching, for his heart trembled for the ark of God. And when the man came into the city and told it, all the city cried out. And when Eli heard the noise of the crying, he said, What meaneth the noise of this tumult? And the man came in hastily and told Eli. Now Eli was 98 years old, and his eyes were dim, that he could not see. And the man said unto Eli, I am he that came out of the army, and I fled today out of the army. And he said, What is there done, my son? And the messenger answered and said, Israel is fled before the Philistines, and there hath been also a great slaughter among the people, and thy 2 sons also, Hophni and Phinehas, are dead, and the ark of God is taken. And it came to pass, when he made mention of the ark of God, that he fell from off the seat backward by the side of the gate,
And his neck brake, and he died, for he was an old man and heavy, and he had judged Israel 40 years. And his daughter-in-law, Phinehas' wife, was with child, near to be delivered. And when she heard the tidings that the ark of God was taken, and that her father-in-law and her husband were dead, she bowed herself and travailed, for her pains came upon her. And about the time of her death the women that stood by her said unto her, Fear not, for thou hast borne a son. But she answered not, neither did she regard it. And she named the child Ichabod, saying, The glory is departed from Israel, because the ark of God was taken, and because of her father-in-law and her husband. And she said, The glory is departed from Israel, for the ark of God is taken.